ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ಅವರೇ ಕಾಲು ಮಾಡ್ತಾ ಇಲ್ಲ. ಏನು ಮಾಡೋದೀಗ? ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡಿ. ಹಲೋ ಹಲೋ ಅಂಕಲ್, ನಿಮ್ಮ ಮನೇಲೊಂದು ಹುಡುಗಿ ಉಳ್ಕೊಂಡಿದ್ದಾರಲ್ವ, ಅವ್ರಿಗೊಂದು ಸ್ವಲ್ಪ ಫೋನ್ ಕೊಡ್ತೀರಾ? ಫೋನ್ ಮಾಡಿದ ತಕ್ಷಣ ಕುಶಲೋಪರಿ ವಿಚಾರಿಸೋದು ಅಥವಾ ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳೋದು ಸಂಸ್ಕಾರ. ನಂಗೆ ಅರ್ಥ ಆಗಲಿಲ್ಲ. ತಾವ್ಯಾರು? ಅಂಕಲ್, ನಾನು ತ್ರಿವಿಕ್ರಮ್ ಅಂತ. ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಅವ್ರು ಇದ್ದಾರಲ್ವಾ? ಹೌದು ಇದ್ದಾರೆ, ಆದರೆ ಫೋನ್ ಕೊಡೋಕ್ಕಾಗೋದಿಲ್ಲ. ಅಲ್ಲಪ್ಪ, ನೀನು ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಫೋನ್ ಕೊಡೋಕ್ಕಾಗತ್ತಾ? ನೀನು ಯಾರು, ಏನು, ಎತ್ತ, ಎಲ್ಲಿಂದ ಮಾತಾಡ್ತಿದ್ಯಾ ಅದೆಲ್ಲ ಗೊತ್ತಾಗೋದು ಬೇಡವಾ? ಇವ್ರಿಗೆ ಇದೆಲ್ಲ ಯಾಕೆ? ಎದುರಿಗಿರ್ಬೇಕಾಗಿತ್ತು, ತೋರಿಸ್ತಿದ್ದೆ ನಾನು ಯಾರು ಅಂತ. ನೀನು ಯಾರು ಅಂತ ಹೇಳೋಕೆ ಇಷ್ಟೊತ್ತು ಬೇಕೇನಪ್ಪ? ಅಥವಾ ನೀನು ಯಾರು ಅನ್ನೋದು ನಿನಗೆ ಮರ್ತು ಹೋಗಿದ್ಯಾ? ಇಲ್ಲ, ನೆನಪಿದೆ. ನಮ್ಮೂರು ಕನಕದುರ್ಗ ಅಂತ. ಸರಿಪಾ, ನೀವು ಇವ್ರಿಗೆ ಏನಾಗಬೇಕು? ಆ ಹುಡುಗ ಇದ್ದಾನಲ್ವಾ, ಅವ್ನು ನನ್ನ ಫ್ರೆಂಡು. ಆ ಹುಡುಗಿ ಇದ್ದಾಳಲ್ಲ ಶಿವಾನಿ ಅಂತ, ಅವಳು ನನ್ನ ಫಿಯಾನ್ಸೆ ಆಗಬೇಕು. ಫಿಯಾನ್ಸಿನ ಅಂದರೆ ನಮ್ಮ ಕಡೆ ಈ ಬಳೆ ಸ್ಟೋರ್ಸ್ಗೆ ಹೇಳ್ತಾರಲ್ಲ ಅದಾ? ಅಯ್ಯೋ ಅಂಕಲ್, ಅದು ಫ್ಯಾನ್ಸಿ ಸ್ಟೋರು. ನಾನು ಹೇಳಿದ್ದು ಫಿಯಾನ್ಸೆ ಅಂತ. ಅಂದರೆ ಅವಳಿಗೆ ತಾಳಿ ಕಟ್ಟೋ ಗಂಡ ನಾನು, ಒಂದು ಮದುವೆ ಆಗೋ ಹುಡುಗ. ಏನ? ನೀನು ಅವಳು ಮದುವೆ ಆಗೋ ಹುಡುಗನ? ಹೌದು, ನಾನೇ ಮದುವೆ ಆಗೋ ಹುಡುಗ. ಹಲೋ ಕೇಳಿಸ್ತಿದ್ಯಾ? ಹಲೋ, ಇದೇನಿದು? ಮಾತಾಡ್ತೇನೆ ಅಲ್ವಲ್ಲ, ಕಟ್ ಆಯ್ತಾ? ಇದೇನಿದು? ಹೆಂಗೆ ಎಷ್ಟೊಂದು ಬರ್ತೈತೆ? ಏನು 3 ದಿನ ಕಳೆದರೂ ತ್ರಿವಿಕ್ರಮ ಸರಿ ಹೋಗಲಿಲ್ಲ. ಏಕೋ ನನ್ನ ಲೆಕ್ಕಾಚಾರ ತಪ್ಪಾಗುತ್ತಿದೆಯಲ್ಲ. ಏಕೆ ಹೀಗಾಯಿತು? ಏನೋ ಗೊತ್ತಿಲ್ಲ ಗುರುಗಳೇ, ತುಂಬ ಬದಲಾಗಿದ್ದಾನೆ. ಸಣ್ಣ ಪುಟ್ಟ ಬದಲಾವಣೆ ಆಗಿದೆ, ನಾನು ನಿಮ್ಗೆ ಹೇಳ್ತಾನೆ ಇರಲಿಲ್ಲ. ಮನೆಯವರೆಲ್ಲ ನೋಟಿಸ್ ಮಾಡೋಷ್ಟು ಬದಲಾಗಿದ್ದಾನೆ. ನೀವು ಚೂರ್ಣ ಕೊಟ್ಟಾಗ ಇದ್ದಿದ್ದ ತ್ರಿವಿಕ್ರಮನೇ ಬೇರೆ, ಈಗಿರೋ ತ್ರಿವಿಕ್ರಮನೇ ಬೇರೆ. ಯಾಕೋ ಅವನಿಗೆ ಬೇರೆ ರೀತಿಯ ತೊಂದರೆ ಆವರಿಸುತ್ತಿದೆ. ತೊಂದರೆನೋ ದೋಷನೋ ಏನು ಬೇಕಾದರೂ ಆಗಿರಲಿ ಗುರುಗಳೇ, ಏನು ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ. ಆದಷ್ಟು ಬೇಗ ನನಗೆ ಪರಿಹಾರ ಕೊಡಿ, ಇನ್ನು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು ಗುರುಗಳೇ, ಇನ್ನು ತಡ ಮಾಡಿದ್ರೆ ಚಿಕ್ಕಮ್ಮನ ಸ್ಥಿತಿ ಗಂಭೀರ ಆಗ್ಬೋದು. ದಿಗ್ವಿಜಯ, ಇದಕ್ಕೆಲ್ಲ ಪರಿಹಾರ ದೊರಕುವುದು ನಾಗಮಣಿಯಿಂದ ಮಾತ್ರ. ನಾಗಮಣಿಯಿಂದ ಇದಕ್ಕೆ ಪರಿಹಾರ ಸಿಗುತ್ತಾ? ದಿಗ್ವಿಜಯ, ನಾಗಮಣಿಯಿಂದ ಆಗದ ಕೆಲಸವಿಲ್ಲ. ನಾಗಮಣಿಯ ಶಕ್ತಿ ಸಿದ್ಧಿಸಿದರೆ ನಿರ್ಜೀವ ಕಲ್ಲು ಕೂಡ ಮಾತನಾಡುತ್ತದೆ. ನಾಗಮಣಿಯ ಅಗಾಧ ಶಕ್ತಿ ಅರಿವು ನಿಮಗೂ ಇದೆ. ಈಗ ನಾಗಮಣಿಯ ಸ್ಪರ್ಶ ತ್ರಿವಿಕ್ರಮನಿಗೆ ಆಗಬೇಕು. ನಾಗಮಣಿಯ ಸ್ಪರ್ಶದಿಂದ ಅವನಲ್ಲಿರುವ ತೊಂದರೆಗಳು ನಾಶವಾಗುತ್ತದೆ. ಆದರೆ ನಾಗಮಣಿನ ನಾನು ತ್ರಿವಿಕ್ರಮಂಗೆ ತೋರಿಸ್ಬೋದಾ? ಅವನೇನಾದ್ರೂ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ಲಿ? ನಾಗಮಣಿ ಇರುವ ಸ್ಥಳಕ್ಕೆ ಅವನನ್ನು ಕರೆದುಕೊಂಡು ಹೋಗಬೇಡ. ಅವನಿರುವ ಸ್ಥಳಕ್ಕೆ ನಾಗಮಣಿಯನ್ನು ತೆಗೆದುಕೊಂಡು ಹೋಗು. ಅವನಿಗೆ ತಿಳಿಯದ ಹಾಗೆ ಅವನ ದೇಹಕ್ಕೆ ನಾಗಮಣಿಯ ಸ್ಪರ್ಶ ಮಾಡು. ನಾಗಮಣಿಯ ಶಕ್ತಿ ಅವನ ದೇಹಕ್ಕೆ ಸೇರಿದ ಮೇಲೆ ಅವನು ಮೊದಲಿನಿಂದಾಗುತ್ತಾನೆ. ಗುರುಗಳೇ, ನಾಗಮಣಿನ ಮನೆಗೆ ತಗೊಂಡೋಗೋದು ಯಾಕೋ ಅಷ್ಟು ಸೇಫ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಅದರಿಂದ ಸದಾ ಹೊರಡ್ತಾ ಇರೋ ಕಿರಣಗಳು ಯಾರನ್ನಾದ್ರೂ ಏನಾದ್ರು ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ. ಯೋಚಿಸಬೇಡ, ನಾನಿದ್ದೇನೆ. ಈ ಚೀಲದಲ್ಲಿ ನಾಗಮಣಿಯನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗು. ಈ ಚೀಲಕ್ಕೆ ದಿಗ್ಬಂಧನವಾಗಿದೆ. ಈ ಚೀಲದಲ್ಲಿ ನಾಗಮಣಿ ಇದ್ದರೂ ಅದರ ಕಿರಣಗಳು ಹೊರ ಹೋಗದಂತೆ ಇದು ತಡೆಯುತ್ತದೆ. ಯಾರಿಗೂ ಅನುಮಾನ ಬರುವುದಿಲ್ಲ. ನಾಗಮಣಿ ಸ್ಪರ್ಶವಾದ ನಂತರ ಅವನು ನಿಯಂತ್ರಣ ಸ್ಥಿತಿ ತಲುಪುತ್ತಾನೆ. ಅವನ ದೇಹ ಕಪ್ಪಾಗುತ್ತದೆ. ಗಾಬರಿಯಾಗಬೇಡಿ.
ನಾಗಮಣಿ ಶಕ್ತಿ ಅವನ ದೇಹ ಪ್ರವೇಶಿಸಿದ ಸೂಚನೆ ಅದು. ಸ್ವಲ್ಪ ಸಮಯ ಅವನ ಪಾಡಿಗೆ ಅವನನ್ನು ಬಿಡು, ಅವನು ಮೊದಲಿನಂತಾಗುತ್ತಾನೆ. ಸರಿ ಗುರುಗಳೇ. ಎಲ್ಲ ಸರಿ ಹೋಗುತ್ತದೆ. ನಾಗಮಣಿಯ ಬಗ್ಗೆ ಎಚ್ಚರವಿರಲಿ. ನಿಮ್ಮಿಬ್ಬರನ್ನು ಹೊರತಾಗಿ ಬೇರೆ ಯಾರು ಅದನ್ನು ನೋಡಬಾರದು. ನೋಡಿದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತದೆ. ಎಚ್ಚರವಿರಲಿ. ಕೇರ್ಫುಲ್ ಆಗಿ ನೋಡ್ಕೋತೀವಿ. ವಿಜಯ್ ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದೂರು ಮಲಗಕ್ಕೆ ಭೂಮ್ ತಾಯಿ ಮಂಜ ಕೈ ಹಿಡ್ದೋಳ್ ಪೂಟ್ ನಂಜಿ ನಗ್ನಗ್ತಾ ಉಪ್ಗಂಜಿ ಕೊಟ್ರಾಯ್ತು ರತ್ ನನ್ ಬರ್ವಂಜ ಕೊಟ್ರಾಯ್ತು ರತ್ ನನ್ ಬರ್ವಂಜ. ಸುಮ್ಮನೆ ಮಲ್ಕೋತ್ಯಾ? ಮೇಡಮ್, ಇವ್ರು ಬಾಗಿಲು ಬಡಿತಾರ ಫೋರ್ಸ್ ನೋಡಿದ್ರೆ ಏನೋ ದೊಡ್ಡ ಎಡವಟ್ಟಾಗಿದೆ ಅಂತ ಅನಿಸ್ತಾರೆ. ನೀನೇನೋ ಮಾಡಿರ್ತೀಯ. ನಾನೇನು ಮಾಡಿಲ್ಲ ಮೇಡಮ್. ಏನು ಮಾಡ್ತೀಯೋ ಏನೋ, ಯಾರು ಗೊತ್ತು. ಹೋಗಿ ಬಾಗಿಲು ತೆಗಿ. ಬಂದೆ. ಯಾಕೆ ಹೀಗೆ ಮಾಡಿದ್ರಿ? ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ಎಲ್ಲ ವಿಷಯ ನನಗೆ ಗೊತ್ತಾಗಿದೆ. ನೀವಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಲ್ವಾ? ನೀನು ಇನ್ಯಾರನ್ನ ಮದ್ವೆ ಆಗ್ಬೇಕಾದೋಳು, ಇಲ್ಲಿ ಇನ್ಯಾರ ಜೊತೆನೇ ಇದೆಯಲ್ಲ, ಏನಿದು? ಏನೋ ಕಾರ್ ಕೆಟ್ಟು ಹೋಗಿ ಹೊಲದಲ್ಲಿ ಮಲಗಿದ್ರಲ್ಲ ಅಂತ ಮನೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿದ್ರೆ ನಮಗೆ ಮೋಸ ಮಾಡೋಕೆ ಹೊರಟಿದ್ದೀರಲ್ಲ. ಗಂಡ ಹೆಂಡತಿ ಸುಳ್ಳು ಪ್ರೇಮದ ಕಥೆ ಸೃಷ್ಟಿ ಮಾಡಿ ನಮ್ಮನ್ನು ನಂಬಿಸಿದೆ. ಈಗ ನೋಡಿದ್ರೆ ಈ ಹುಡುಗಿ ಮದುವೆ ಆಗಬೇಕಾಗಿರೋ ಹುಡುಗನೇ ಬೇರೆ ಅಲ್ಲ. ನಿಮ್ಮ ಸೋಗನ ಮಾಡಿಸೋಕ್ಕಿಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಬೋಲ್ಲ. ಆಗ್ಲಾದ್ರೂ ಒಂದು ಮಾತು ಹೇಳೋಕ್ಕಾಗ್ಲಿಲ್ವಾ ನಿಮಗೆ? ಏನು ನಮಗೆ ಮೋಸ ಮಾಡೋಕೆ ಹೊರಟಿದ್ದೀರಾ? ಅಂಕಲ್, ಅದು ಅಂಕಲ್ ಅಂತ ಕರಿಬೇಡಯ್ಯ. ಆ ಅರ್ಹತೆ ನಿನಗಿಲ್ಲ. ಏನಮ್ಮ ಶಿವಾನಿ, ಬೇರೆ ಹುಡುಗನ್ನ ಮದುವೆ ಮಾಡ್ಕೊಳಕ್ ಹೊರಟಿದ್ಯಾ? ಇವನ್ ಜೊತೆಲಿ ಯಾಕೆ ಬಂದೆ? ಆ ಹುಡುಗನಿಗೆ ಮೋಸ ಮಾಡ್ಬೇಕು ಅಂತಿದ್ಯಾ? ಏನು ಅಂದ್ರೆ ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಊರ್ ಜನನ ಕರ್ಸಿ ಪಂಚಾಯಿತಿ ಸೇರಿಸಿ ಅವರೇ ಬಂದು ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ನಡೀರಿ. ಹೌದೌದು, ಸುಮ್ಮನೆ ಬಿಡಬಾರ್ದು, ಬುದ್ಧಿ ಕಲಿಸ್ಲೇಬೇಕು. ಬನ್ನಿ ಬನ್ನಿ. ಅಯ್ಯೋ ಅಂಕಲ್ ಅಂಕಲ್ ಅಂಕಲ್, ಇಲ್ಲ ಅಂಕಲ್, ನನ್ನ ಮಾತು ಕೇಳಿ ಮಾಮ. ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಯಜಮಾನ್ರೆ, ಯಾಕೆ ಬೇಜಾರಾಗಿದ್ದೀರಾ? ಏನಾಯ್ತು? ಏನಾದರೂ ಸಮಸ್ಯೆನಾ? ಗುರುಗಳು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ನಂದೀಶ. ಅವರೇನೋ ತ್ರಿವಿಕ್ರಮ ನಾಗಮಣಿನ ಸ್ಪರ್ಶ ಮಾಡಿಬಿಟ್ರೆ ಸರಿ ಹೋಗ್ತಾನೆ ಅಂತ ಹೇಳ್ಬಿಟ್ರು. ಅದನ್ನ ತರೋದು ಹೇಗೆ, ಅವನಿಗೆ ಸ್ಪರ್ಶ ಮಾಡಿಸೋದು ಹೇಗೆ? ಅದಕ್ಕೂ ಗುರುಗಳು ಉಪಾಯ ಹೇಳಿದಾರಲ್ಲ. ಅವರೇನೋ ಉಪಾಯ ಹೇಳಿದ್ರು, ಅದರಿಂದ ದೊಡ್ಡ ಅಪಾಯನೂ ಇದೆ. ನಾಗಮಣಿನ ತರೋದು, ವಾಪಸ್ ತೊಗೊಂಡೋಗಿರೋದು ಇದೆಲ್ಲ ಸುಲಭ. ಆದರೆ ನಾಗಮಣಿ ತಂದ ಮೇಲೆ ಅದನ್ನು ಮನೆಯಲ್ಲಿ ಜೋಪಾನವಾಗಿ ನೋಡಿಕೊಂಡು ತ್ರಿವಿಕ್ರಮನ್ಗೆ ಸ್ಪರ್ಶ ಮಾಡಿಸೋದಿದೆಯಲ್ಲ, ಅಲ್ಲಿರೋದು ಕಷ್ಟ. ಅದೇನು ಕಷ್ಟ ಯಜಮಾನ್ರೆ? ಗುರುಗಳು ಕೊಟ್ಟಿರೋ ಬ್ಯಾಗಲ್ಲಿ ನಾಗಮಣಿನ ಹಾಕಿದ್ರೆ ಗೊತ್ತೇ ಆಗೋದಿಲ್ಲ ಅಂತ ಅವರೇ ಹೇಳಿದಾರಲ್ಲ. ಬ್ಯಾಗಲ್ಲಿ ಇರೋವರೆಗೂ ನೀನು ಹೇಳಿದ್ದೆಲ್ಲ ಸರಿ, ಆದರೆ ಬ್ಯಾಗಿಂದ ತೆಗೆದ ಮೇಲೆ ನಮ್ಮ ಮನೆಯವ್ರಿಗೆ ಅದು ಕಣ್ಣಿಗೆ ಬಿತ್ತು ಅಂತ ಇಟ್ಕೋ, ಅವ್ರಿಗೊಂದು ಕುತೂಹಲ ಇರುತ್ತೆ. ಅವ್ರು ಅದನ್ನು ಮುಟ್ಟಿ ನಾಗಮಣಿಗೆ ಏನಾದರೂ ತೊಂದರೆ ಆದರೆ ನಮ್ಮ ಇಡೀ ವಂಶಕ್ಕೆ ತೊಂದರೆ ಆಗುತ್ತೆ. ಅದೇನೋ ಸರಿ ಯಜಮಾನ್ರೆ, ಆದರೆ ಇವಾಗ ನಮ್ಗೆ ನಾಗಮಣಿ ತರದೆ ಬೇರೆ ದಾರಿನೇ ಇಲ್ವಲ್ಲ. ತರೋಣ, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಆದರೆ ಅದನ್ನು ತಂದ ಮೇಲೆ ಅದು ಯಾರ ಕಣ್ಣಿಗೂ ಬೀಳದ ಹಾಗೆ, ಯಾರು ಅದನ್ನು ಮುಟ್ಟಿದ ಹಾಗೆ ಜೋಪಾನವಾಗಿ ನೋಡ್ಕೊಳ್ಳೋದು ನಿನ್ನ ಕೆಲಸ. ಖಂಡಿತವಾಗ್ಲೂ ನೋಡ್ಕೋತೀನಿ, ನಿಮ್ಮ ನಂಬಿಕೆ ಉಳಿಸ್ಕೋತೀನಿ ಯಜಮಾನ್ರೆ. ನಾಗಮಣಿ ಬಗ್ಗೆ ಮನೇಲಿ ಯಾರಿಗೂ ಗೊತ್ತಿಲ್ಲ.
ಮನೆಯವ್ರು ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ಗೂ ಅಷ್ಟೇ. ಅದು ಸೇಫ್ ಆಗಿದೆ ಅಂತ ಗೊತ್ತು, ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವ್ರಿಗೊಂದು ಸಣ್ಣ ಕ್ಲೂ ಸಿಕ್ಕಿದ್ರು ಅವ್ರು ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಇದು ನಿಮಗೆ ಕಷ್ಟ ಅನಿಸ್ಬೋದು, ಆದರೆ ನಾವು ಇದನ್ನೆಲ್ಲ ಮಾಡಲೇಬೇಕು. ಯಜಮಾನ್ರೆ, ಎಷ್ಟೇ ಕಷ್ಟ ಆದರೂ ಸರಿ ನಾನು ಅದನ್ನು ಮಾಡ್ತೀನಿ. ಯಾಕೆಂದರೆ ಚಿಕ್ಕ ಯಜಮಾನ್ರು ಮೊದಲು ಥರ ಆಗಿಬಿಟ್ರೆ ನನಗಷ್ಟೇ ಸಾಕು. ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ನಾಳೆ ಬೆಳಗ್ಗೆನೇ ನಾಗಮಣಿ ತರಕ್ಕೆ ಹೋಗೋಣ. ರೆಡಿಯಾಗಿ. ಪ್ಲೀಸ್ ಅಂಕಲ್, ಈ ಥರ ಮಾಡಬೇಡಿ ಅಂಕಲ್. ನಾವು ಬೇಕು ಅಂತ ಮಾಡಲಿಲ್ಲ ಅಂಕಲ್. ಪಂಚಾಯತಿ ಮುಂದೆ ನಿಲ್ಲಿಸ್ಬೇಡಿ ಅಂಕಲ್, ಪ್ಲೀಸ್. ಎಲ್ಲರ ಮುಂದೆ ಮಾನೆ ಮರ್ಯಾದೆ ಹೋಗುತ್ತೆ. ಈ ವಿಷಯ ಅಲ್ಲಿ 4 ಜನ ಗೊತ್ತಾದರೆ ನಮ್ಮೂರಿಗೆ ತಲುಪೋದಕ್ಕೆ ಜಾಸ್ತಿ ದಿವಸ ಏನು ಬೇಡ ಅಂಕಲ್. ಪ್ಲೀಸ್ ಅಂಕಲ್. ಆ ಕಾರ್ ಜನಕ್ಕೆ ಗೊತ್ತಾಗ್ಲಿ ಬಿಡಯ್ಯ. ಆಗ ಬೇರೆಯವ್ರಿಗೆ ಇಂಥ ತಪ್ಪು ಮಾಡಬಾರ್ದು ಅನ್ನೋದು ಅರ್ಥ ಆಗುತ್ತೆ. ನನ್ನ ಜೊತೆ ಅಂಕಲ್ ಅಂಕಲ್ ಆಂಟಿ, ನೀವಾದ್ರೆ ಹೇಳಿ ಆಂಟಿ ಅಂಕಲ್ಗೆ. ನಾನು ಶಿವಾನಿ ಅವರು ಗಂಡ ಆಂಟಿ ಅಂತ ಸುಳ್ಳು ಹೇಳಿರ್ಬೋದು, ಆದರೆ ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ. ಏಯ್, ಏನ ನಿನ್ ಮಾತಿನ ಅರ್ಥ? ನೀವಿಬ್ರು ಲವ್ ಮಾಡ್ತಿದ್ದೀರಿ, ಅವಳು ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡ್ಕೋತಿದ್ದಾಳೆ. ಹೌದು ಅಂಕಲ್. ಇದು ಯಾವ ತರದ ಪ್ರೀತಿ ಮಾಡೋದು ಒಬ್ಬನ್ನ, ಮದುವೆ ಆಗೋದು ಇನ್ನೊಬ್ಬನನ್ನ? ಆಂಟಿ, ನಮ್ಮಿಬ್ರದ್ದು ಒಂಥರ ಮಾಡ್ರನ್ ಲವ್ ಸ್ಟೋರಿ. ಏಯ್, ಇದು ಮಾಡ್ರನ್ ಲವ್ ಸ್ಟೋರಿ ಅಲ್ಲ, ಹೊಲಸ್ ಲವ್ ಸ್ಟೋರಿ. ಹಾ, ಈಗ ಗೊತ್ತಾಯ್ತು ನಂಗೆ. ಶಿವಾನಿಗೆ ಈ ಮದುವೆ ಇಷ್ಟ ಇಲ್ಲ, ಆ ಮದುವೆ ಆಗೋ ಹುಡುಗನೂ ಇಷ್ಟ ಇಲ್ಲ. ಮನೇಲಿ ಫೋರ್ಸ್ ಮಾಡಿ ಮದುವೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಮನೆ ಬಿಟ್ಟು ಬಂದಿದ್ದೀರಾ ಅಲ್ವಾ? ಓ ಹೌದು ಹೌದು, ಅದೇ ಕರೆಕ್ಟ್ ಆಂಟಿ. ನೀವು ಕರೆಕ್ಟಾಗಿ ಹೇಳಿದ್ರಿ. ಇಷ್ಟ ಇಲ್ದಿರೋ ಮದುವೆ ಕತೆ ಇದು. ಅಲ್ಲ ಆಂಟಿ, ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗ್ತಾ ಇದೆ? ನನ್ನ ಮನಸ್ಸಲ್ಲಿ ನಾನು ಏನು ಹೇಳಬೇಕು ಅಂತಿರ್ತೀನೋ ಅದೆಲ್ಲ ನೀವೇ ಹೇಳ್ತಾ ಇದ್ದೀರಾ. ಸೂಪರ್ ಆಂಟಿ ನೀವು. ಅಂದ್ರೆ ನೀವಿಬ್ರು ಒಬ್ಬರನ್ನೊಬ್ಬರನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದೀರಾ? ಶಿವಾನಿ, ನಿಜ ಹೇಳಮ್ಮ, ನಿಂಗೆ ಈ ಮದುವೆ ಇಷ್ಟ ಇಲ್ವಾ? ಅಯ್ಯೋ ಅಂಕಲ್, ಅವ್ರನ್ನೇನು ಕೇಳ್ತೀರಾ? ಅವ್ರಿಗೆ ಈ ವಿಷಯದಲ್ಲಿ ಭಯ ಭಕ್ತಿ ಸ್ವಲ್ಪ ಜಾಸ್ತಿ. ಪಾಪ ಅವ್ರ ಕಷ್ಟನ ಅವರು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ, ಅಲ್ವಾ ಶಿವಾನಿ? ಇಷ್ಟಪಟ್ಟಿರೋ ಒಬ್ಬ ಹುಡುಗಿ ಮಧ್ಯೆ ಇಷ್ಟಪಡದೇ ಇರೋ ಒಬ್ಬ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾನೆ. ಅಂದರೆ ಆ ಹುಡುಗ ನಿಮ್ಮ ಪ್ರೀತಿಗೆ ಅಡ್ಡಗಾಲಾಗಿದ್ದಾನೆ. ಆ ಕಾರಣಕ್ಕೆ ನೀವು ಮನೆ ಬಿಟ್ಟು ಓಡ್ ಬಂದಿದ್ದೀರಿ. ಕರೆಕ್ಟ್ ಅಂಕಲ್. ಸರಿ ಬಿಡು, ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ, ನೀನು ಹೋಗಿ ಮಲಕು. ಅಂಕಲ್, ಮತ್ತೆ ಪಂಚಾಯತಿ ಮುಂದೆ ಕರ್ಕೊಂಡು ಹೋಗಲ್ಲ ಅಲ್ವಾ? ಹೋಗಲ್ಲ, ಪರಿಹಾರ ನನ್ನ ಹತ್ರನೇ ಇದೆ, ನಾನೇ ಪರಿಹಾರ ಮಾಡ್ತೀನಿ. ಏನು ಅಂಕಲ್ ಅದು? ಅದನ್ನು ಹೇಳ್ತೀನಿ, ಹೋಗಿ ಮಲ್ಕೊಳ್ಳಯ್ಯ. ಒಂದು ನಿಮಿಷ. ತ್ರಿಶೂಲ್ಗೆ ಈ ಕಡೆ, ಶಿವಾನಿಗೆ ಆ ಕಡೆ ರೂಮಲ್ಲಿ ಮಲಗೋ ವ್ಯವಸ್ಥೆ ಮಾಡು. ಲೇ ಜಗ್ಗಿ, ಏನು ಯೋಚನೆ ಮಾಡ್ತಿದ್ಯೋ? ಆ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಲ್ಲ, ಅವ್ನ ಮನೆಗೆ ಹೋಗಿ ಕರ್ಕೊಂಡು ಬರುತ್ತಾನೆ. ಏಯ್, ಎಲ್ಲರೂ ಏನು ನೋಡ್ತಿದ್ದೀರೋ? ಹೋಗ್ರೋ. ತ್ರಿಶೂಲ್ನ ಹಾಸ್ಪಿಟ್ಲಿಗೆ ಸೇರಿಸೋ ಜವಾಬ್ದಾರಿ ನಿಮ್ಮದು, ಉಳಿದಿದ್ದು ನನಗೆ ಬಿಡಿ. ಹೋಗಿ. ಬಸ್, ಅದು ನೀವು ಅನ್ಕೊಂಡಷ್ಟು ಸುಲಭವಾದ ಕೆಲಸ ಅಲ್ಲ. ಏಯ್, ಏನೋ ಕಷ್ಟ ನಿನಗೆ? ಆ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಗೊತ್ತಿದೆ, ಇಷ್ಟು ಜನ ಹುಡುಗರು ನಿನ್ನ ಜೊತೆ ಇದ್ದಾರೆ, ಹೋಗಿ ಎತ್ತಾಕೊಂಡ್ಬರುತ್ತಾನೆ ಅವನ್ನ. ಅವನೆಲ್ಲೇ ಇದ್ದಿದ್ರೆ ಎತ್ತಾಕೊಂಡ್ ಬರ್ತಾ ಇದ್ವಿ. ಅವನಿರೋದು ನಿಟ್ಟೂರಲ್ಲಿ. ನಿಮ್ಗೆ ಆ ಊರ ಬಗ್ಗೆ ಗೊತ್ತಿಲ್ಲ. ಏಯ್, ಎಂತ ಊರು ಅದು? ನಾನು ನೋಡದೇ ಇರೋ ಊರೇನೋ ಅದು? ಆ ಊರು ಸತ್ಯ ನ್ಯಾಯನ ದೇವ್ರ ತರ ನೋಡೋ ಊರು. ಅಲ್ಲಿನ ಜನ ಸುಳ್ಳೇಳಿ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಇಡೀ ಊರೇ ಒಟ್ಟಾಗ್ತಾರೆ. ಅದರಲ್ಲೂ ಅವನಿರೋದು ಜಗನ್ನಾಥ್ ಮನೆಯಲ್ಲಿ. ಅವ್ರಿಗೆ ಅವ್ರೂರಲ್ಲಿರೋ ಮರ್ಯಾದಿನೇ ಬೇರೆ. ಏಯ್, ನಾಚಿಕೆ ಆಗಲ್ವೇನೋ ಈ ಮಾತು ಹೇಳಿಸ್ತೀನಿ? ಅವನ ಹೆಸರು ಹೇಳಿದ್ರೆ ಇಷ್ಟೊಂದು ಎದುರ್ಕೋತಾ ಇದ್ರಲ್ಲ, ಅವನಿಗೆ ನಿಮ್ಗಿಂತ ದೊಡ್ಡ ರೌಡಿನ? ಅವ್ನು ರೌಡಿ ಅಲ್ಲ, ಅವನಿಂದ ದೊಡ್ಡ ಗ್ಯಾಂಗೇ ಇದೆ. ಅವನೊಂದ್ಸಲಿ ಕೋಪ ಮಾಡ್ಕೊಂಡ್ರೆ ಆಗೋದೇ ಬೇರೆ. ಇಡೀ ಊರೇ ಅವನ ಮಾತು ಕೇಳತ್ತೆ. ಸರಿಯಪ್ಪ, ಈಗ ನಾವೇನು ಮಾಡಬೇಕು? ಆ ಹುಡ್ಗ ಮನೆಯಿಂದ ಹೊರಗೆ ಬರೋವರೆಗೂ ಕಾಯಬೇಕು. ನಮಗೆ ಬೇರೆ ದಾರಿನೇ ಇಲ್ಲ. ಆಂಟಿ ಯಾಕಿದೆಲ್ಲ?
ನಿಮ್ಮ ಮನೇಲಿ ಏನಾದರೂ ಶುಭ ಕಾರ್ಯನಾ? ಇದೆ, ಮುಖ್ಯವಾದ ಶುಭ ಕಾರ್ಯ ಇದೆ. ಇದರಿಂದ ನಿಮ್ಮ ಮುಂದಿನ ಜೀವನಕ್ಕೂ ಒಳ್ಳೇದಾಗತ್ತೆ, ನಮಗೂ ಪುಣ್ಯ ಬರುತ್ತೆ. ಏನಂಕ ಇವತ್ತು ನಿಮ್ಮ ಮನೇಲಿ ಏನೋ ಶುಭ ಕಾರ್ಯ ಅಂದ್ಬಿಟ್ಟು ನಮ್ಮಿಬ್ಬರು ನಿಂತು ರೆಡಿ ಮಾಡಿಸಿದ್ದೀರಾ? ಹೌದು, ಇವತ್ತು ನಮ್ಮ ಮನೇಲಿ ಶುಭ ಕಾರ್ಯ ನಡೆಯೋದು ನಿಮ್ಮಿಬ್ಬರ ಮಧ್ಯೆನೆ. ಯಾವ ಕಾರಣಕ್ಕಾಗಿ ನೀವು ಮನೆ ಬಿಟ್ಟು ಭಯದಿಂದ ಓಡ್ ಬಂದಿದ್ದೀರೋ ಆ ಭಯನ ನಿಮ್ಮಿಂದ ದೂರ ಮಾಡ್ತೀವಿ. ಅಂದ್ರೆ ನಿಮ್ಮಿಬ್ಬರು ಒಂದು ಮಾಡ್ತೀವಿ. ಇವತ್ತು ನಮ್ಮ ಸುಂದ್ರಿಗೂ ಈ ನಮ್ಮ ಸುಂದರ್ನಿಗೂ ಮದುವೆ. ಇವತ್ತಿನಿಂದ ನೀವಿಬ್ಬರನ್ನು ದೂರ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಶ್ರೂ, ತಗೋಪತಿ ಶಿವನಿಗೆ ತಾಳಿ ಕಟ್ಟು. ಕಟ್ಟು. ನಂದೀಶ ಬ್ಯಾಗಲ್ಲಿ ಕಾರಲ್ಲಿದ್ದೀರ ಯಜಮಾನ್ರೆ. ತುಂಬ ದಿವಸಗಳ ಮೇಲೆ ಈ ನಾಗಮಣಿನ ಆಚೆ ತೊಗೊಂಡು ಹೋಗ್ತಾ ಇದ್ದೀವಿ. ಇದರ ಸ್ಪರ್ಶದಿಂದ ನನ್ನ ಮಗ ಬದಲಾಗ್ಬಿಟ್ರೆ ಸಾಕು. ಖಂಡಿತ ಬದಲಾಗ್ತಾರೆ ಯಜಮಾನ್ರೆ, ಗುರುಗಳು ಹೇಳಿದಾರಲ್ಲ. ಅವ್ರ ಮಾತಿನ ನಂಬಿಕೆ ಮೇಲೆ ನಾನು ಈ ಕೆಲಸ ಮಾಡ್ತಾ ಇರೋದು. ಏನೋ ತ್ರಿವಿಕ್ರಮ ಸರಿ ಹೋಗಿ ಶಿವಾನಿ ಜೊತೆ ಮದುವೆ ಆಗಿಬಿಟ್ರೆ ನನಗೆ ಅಷ್ಟೇ ಸಾಕು. ನನ್ನ ತಲೆಯಲ್ಲಿರೋದು ಅದೊಂದೇ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಹಾಗೆ ಆಗುತ್ತೆ, ನೀವೇನು ಚಿಂತೆ ಮಾಡಿಬಿಡಿ. ನೋಡಿ, ಮೊದಲು ನಾಗಮಣಿ ತೊಗೊಳೋಣ. ಇನ್ನೊಂದು ವಿಷಯ, ಈ ನಾಗಮಣಿ ಬಗ್ಗೆ ಯಾರಿಗೂ ಸಂಶಯ ಬರಬಾರ್ದು. ಯಾರು ಇದನ್ನು ಮುಟ್ಟಬಾರ್ದು, ಇದನ್ನು ನೋಡಬಾರ್ದು. ಸರಿ ಯಜಮಾನ್ರೆ. ಇದನ್ನು ಪಡೆಯೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತು. ಯಾರಾದರೂ ಇದನ್ನು ಮುಟ್ಟಿದ್ರೆ ಇದು ಅಶುದ್ಧ ಆಗೋಗುತ್ತೆ. ನನ್ನ ಕೋಪ ಎಂಥದ್ದು ಅಂತ ನಿನಗೆ ಗೊತ್ತು ತಾನೆ? ಯಜಮಾನ್ರೆ, ನಾನು ಕಣ್ಣಲ್ಲಿ ಕಣ್ಣಿಟ್ಟು ಇದನ್ನು ಕಾಪಾಡ್ತೀನಿ, ನೀವು ಚಿಂತೆ ಮಾಡಬೇಡಿ. ಹಾಂ, ನೀವಿಬ್ಬರು ನಿಮ್ಮ ಮದುವೆನ ಹೇಗೆ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ರೋ ನನಗಂತೂ ಗೊತ್ತಿಲ್ಲ. ಎಲ್ಲ ಸರಿಯಾಗಿತ್ತು, ನಿಮ್ಮ ಮನೇಲೂ ಒಪ್ಕೊಂಡಿದ್ದಿದ್ರೆ ನಿಮ್ಮಿಬ್ಬರ ಮದುವೆ ಅದ್ದೂರಿಯಾಗೆ ನಡೆದಿರೋದು. ಈಗ ಪರಿಸ್ಥಿತಿ ಹಾಗಿಲ್ವಲ್ಲ. ಮನೇಲಿ ಒಪ್ಲಿಲ್ಲ, ಒಬ್ರಿಗೊಬ್ರಿಗೆ ದೂರ ಆಗಕ್ಕೆ ಮನಸ್ಸಿಲ್ಲ. ನಿಮ್ಮಿಬ್ಬರು ಸಮಸ್ಯೆಗೆ ಪರಿಹಾರ ಅಂದರೆ ಈ ಮದುವೆ. ಸಾಮಾನ್ಯವಾಗಿ ಇಂಥ ವಿಷಯಗಳನ್ನ ನಾನು ಪೇಪರ್ನಲ್ಲಿ ಓದ್ತಿದ್ದೆ. ಇವತ್ತು ನೋಡಿ, ನನ್ನ ಕಣ್ಣು ಮುಂದೆನೇ ನಡೀತಾ ಇದೆ. ಅದೇನೋ ಗೊತ್ತಿಲ್ಲ, ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡೋ ಭಾಗ್ಯ ಇವತ್ತು ನಮ್ಮದಾಗಿದೆ. ಇದಕ್ಕಿಂತ ಪುಣ್ಯ ಇನ್ನಿಲ್ಲಿದೆ ಹೇಳಿ? ನಾವಿಬ್ರು ಪ್ರೀತಿ ಮಾಡಿನೇ ಮದುವೆ ಆಗಿದ್ದು. ನಮ್ಮನೇಲೂ ನಮ್ಮಿಬ್ರು ಮದುವೆಗೆ ಒಪ್ಲಿಲ್ಲ. ನಾವು ಓಡೋಗಿ ದೇವಸ್ಥಾನದಲ್ಲಿ ಮದುವೆ ಆದ್ವಿ, ಆಮೇಲೆ ಸಂಸಾರ ಶುರು ಮಾಡಿದ್ವಿ. ಈಗ ನಿಮ್ಮಿಬ್ಬರ ಮದುವೆ ನಮ್ಮನೆ ದೇವ್ರ ಸನ್ನಿಧಿಯಲ್ಲಿ ನಡೀತಾ ಇದೆ. ಇನ್ಮೇಲೆ ನಿಮ್ಗೆ ಯಾವ ಅಡೆತಡೆಗಳು ಇರೋದಿಲ್ಲ, ಎಲ್ಲ ಸುಗಮವಾಗಿ ನೆರವೇರುತ್ತೆ. ಕಟ್ಟಪ್ಪ ತಾಳಿನ. ಇಲ್ಲ ಅಂಕಲ್, ಇದು ಸಾಧ್ಯ ಇಲ್ಲ.